ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ, ಈ ಸಾಯಂಕಾಲ ವೇಳೆಯಲ್ಲಿ ಈ ಪ್ರತಿದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಆತನ ಕೃಪಾ ವರಗಳಿಂದ ಮತ್ತು ಆತನ ಪ್ರೀತಿಯಿಂದ ನಮ್ಮನ್ನು ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಪ್ರತಿದಿನ ನಮ್ಮ ಜೊತೆಯಲ್ಲಿ ಮಾತಾಡುವಂಥ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದರೆ ಇಹಲೋಕ ನಡವಳಿಕೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಲೋಕ ರೀತಿಯಲ್ಲಿ ನಡೀತಾ ಇದ್ದೀವ ಅಥವಾ ಆತ್ಮಿಕ ರೀತಿಯಲ್ಲಿ ನಡೀತಾ ಇದ್ದೀವ ಎಂಬುದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಇದಕ್ಕೆ ಆಧಾರವಾಗಿ ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನೋಡಿ, ಹೇಳುತ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಬಾಧವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದುದು, ಅಂದರೆ ಉತ್ತಮವಾದುದು, ಮೆಚ್ಚುಗೆಯಾದದು, ದೋಷವಿಲ್ಲದು ಯಾವುದೆಂದು ಯೋಚಿಸಿ ತಿಳಿದುಕೊಳ್ಳಿರಿ. ಆಮೀನ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯ ದೇವ ಮಕ್ಕಳೇ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸೆಂಬುದಾಗಿ. ನೋಡಿ, ನಮ್ಮ ಮನಸ್ಸು ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಒಂದು ಥರ ಯಾವ ಥರ ಒಂದು ಆಸೆ, ಒಂದು ಮನಸ್ಸು, ಅದೇ ಥರ ನೂತನ ಮನಸ್ಸಿಂದ ನಾವು ದೇವರನ್ನ ಹುಡುಕಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಪೌಲ್ ಹೇಳ್ತಾ ಇದ್ದಾನೆ, ಇಹಲೋಕ ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ ಮಾನವರ ಲೋಕದ ಬಗ್ಗೆ ಬಹಳಷ್ಟು ವಿಷಯಗಳು ನಾವು ತಿಳಿದುಕೊಳ್ಬೋದು. ಲೋಕದಲ್ಲಿ ಹಲವಾರು ಒಂದು ಫಿಲ್ಮ್ ಆ್ಯಕ್ಟರ್ ಬಗ್ಗೆ ತಿಳ್ಕೊಬೋದು, ಐಶ್ವರ್ಯವಂತರ ಬಗ್ಗೆ ತಿಳ್ಕೊಬೋದು, ಬಿಸ್ನೆಸ್ ಮ್ಯಾನ್ ಬಗ್ಗೆ ತಿಳ್ಕೊಳ್ಬೋದು. ಆದರೆ ನಮ್ಮ ಆತ್ಮಿಕದಲ್ಲಿ ನಾವು ನೂತನ ಮನಸ್ಸುಳ್ಳವರಾಗಿ ಜೀವಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ನೋಡಿ, ಆವಾಗ ಹೊಸ ಒಡಂಬಡಿಕೆ ನೋಡುವುದಾದ್ರೆ ದೇವರನ್ನ ತಿಳಿದುಕೊಳ್ಳದೆ ಎಷ್ಟೋ ಜನ ಇದ್ದರು ಎಂಬುದಾಗಿ ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 10ನೇ ವಾಕ್ಯ ನೋಡುವುದಾದ್ರೆ ದೇವರನ್ನ ತಿಳಿದುಕೊಳ್ಳದೆ ತಮ್ಮ ಜೀವಿತದಲ್ಲಿ ಪಾಪದಲ್ಲಿ ಕತ್ತಲಲ್ಲಿ ಜೀವಿಸ್ತಿದ್ರು ಎಂಬುದಾಗಿ ನೋಡ್ತೇವೆ. ಅದೇ ನೋಡಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 10ನೇ ವಾಕ್ಯ ನೋಡುವುದಾದ್ರೆ ಅಲ್ಲಿ ಹೇಳ್ತದೆ ಏನಂದ್ರೆ, ನೋಡಿ, ಆತನು ಲೋಕದಲ್ಲೇ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಂತಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಆತನ ಲೋಕಕ್ಕಾಗಿ ಬಂದಿದ್ದಾನೆ. ನನ್ನ ಮಕ್ಕಳು, ನನ್ನ ಮಗ ಒಳ್ಳೆಯವರಾಗಿ ಜೀವಿಸಬೇಕೆಂಬುದಾಗಿ ದೇವರು ಪರಲೋಕದಿಂದ ಬಂದಿದ್ದಾರೆ. ಆದರೆ ಆತನನ್ನು ಯಾರು ಅರಿಯಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ. ನೋಡಿ, ಏನಂತಾರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಂತ ಕತ್ತಲೆನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆತ್ಮಿಕ ಅಂಧಕಾರವನ್ನು ಪ್ರೀತಿಸುತ್ತಿದ್ದಾರೆ ಎಂಬುದಾಗಿ ನೋಡ್ತೀವಿ. ದೇವರನ್ನ ಬಿಟ್ಟು ತಮ್ಮ ಸ್ವಂತ ನೂತನ ಮನಸ್ಸನ್ನು ಬಿಟ್ಟು ತಮ್ಮ ಕತ್ತಲಲ್ಲ ಜೀವಿತದಲ್ಲಿ ಜೀವಿಸ್ತಿದ್ದಾರೆ. ಈ ದಿನಗಳಲ್ಲಿ ನೋಡೋದಾದ್ರೆ ಎಷ್ಟೋ ಕುಟುಂಬಗಳಲ್ಲಿ ಕತ್ತಲಲ್ಲಿ ಜೀವಿಸ್ತಿದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ, ಅಯ್ಯೋ, ನಾನು ಬೆಳಕಲ್ಲಿ ನಡೀತಾ ಇದ್ದೀನಿ, ನಾನು ಒಳ್ಳೆ ಮನಸ್ಸಿನಿಂದ ದೇವರ ಭಯಭಕ್ತಿಯಿಂದ ನಡೀತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ತಮ್ಮ ಜೀವಿತದಲ್ಲಿ ಕತ್ತಲಲ್ಲಿ ಜೀವಿಸ್ತಿದ್ದಾರೆ, ಆತ್ಮಿಕವಾಗಿ ಅವ್ರು ಜೀವಿಸ್ತಾ ಇದ್ದಿಲ್ಲ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಇಲ್ಲಿ ನೋಡಿ ಹೇಳ್ತದೆ, ನೋಡಿ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟದಾಗಿ ನಡೀತಾ ಇದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳಿಗೆ ನಾವು ಹೇಳ್ತೀವಿ, ನಾನು ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಎಂಬುದಾಗಿ. ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ, ನಮ್ಮ ನೂತನ ಮನಸ್ಸಿಂದ ದೇವರನ್ನ ಹೇಗೆ ಇಹಲೋಕದ ನಡವಳಿಕೆಯನ್ನ ನಡೀತಾ ಇದ್ದೀನ ಎಂಬುದು ಬಹಳ ಪ್ರಶ್ನೆ ಮಾಡಿಕೊಳ್ಬೇಕು. ಯಾಕಂದರೆ ದೇವರು ಪ್ರತಿದಿನ ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ನಮಗೆ ಸಹಾಯ ಮಾಡುವಂಥ ದೇವರು. ಅಯ್ಯೋ, ನನ್ನ ಮಗಳು, ನನ್ನ ಮಗ ಕತ್ತಲಲ್ಲಿ ಜೀವಿಸದೆ ಬೆಳಕಾಗಿ ಜೀವಿಸಬೇಕೆಂಬುದೇ ಆತನ ಆಸೆಯಾಗಿದೆ. ಹೌದು ಪ್ರೀತಿಯ ಮಕ್ಕಳು, ನಾವು ತೀರ್ಮಾನ ಮಾಡ್ಕೊಳ್ಬೇಕು, ಹಿಂದೆ ದೇವರೇ, ನಾನು ಕೂಡ ಇಹಲೋಕದ ನಡವಳಿಕೆಯನ್ನು ಬಿಟ್ಟು ನಾನು ನಿನ್ನ ನೂತನ ಮನಸ್ಸಿಂದ ಜೀವಿಸ್ತೀನಿ ಎಂಬುದಾಗಿ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ಪ್ರೀತಿಯ ಮಕ್ಕಳೇ, ಅದೇ ತರ 2ನೇ ಕೊರಿಂಥ 4ನೇ ಅಧ್ಯಾಯ 4ನೇ ವಚನ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತದೆ, ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು
ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಆಮೇನ್. ನೋಡಿ, ಈ ದಿನಗಳಲ್ಲಿ ಸೈತನು ದೇವರ ಒಂದು ಬಗ್ಗೆ, ದೇವರ ಒಂದು ಭಯಭಕ್ತಿಯಿಂದ ಸೈತನು ದೇವ ಮಕ್ಕಳಿಗೆಲ್ಲ ಮಂಕು ಮಾಡ್ತಾ ಇದ್ದಾನೆ. ತಮ್ಮ ಇಷ್ಟ ಬಂದ ಹಾಗೆ ಜೀವಿಸಿರಿ, ತಮ್ಮ ಇಷ್ಟ ಬಂದ ಹಾಗೆ ಎಲ್ಲವನ್ನು ಮಾಡಿರಿ ಎಂಬುದಾಗಿ ಸೈತನ ಮಕ್ಕಳಿಗೆ ವಂಚಿಸ್ತಾ ಇದ್ದಾನೆ. ಆದರೆ ದೇವ ಮಕ್ಕಳೇ, ನಾವು ದೇವರನ್ನ ಬಿಟ್ಟು ದೂರವಾಗಬಾರದು. ದೇವರ ಹತ್ತಿರ ನಾವು ಜೀವಿಸಬೇಕು. ದೇವರೇ, ಈ ಲೋಕ ನೀ ನಮ್ಮನ್ನು ಕೊಟ್ಟಿದೆ, ಈ ಲೋಕದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಜೀವಿಸಬೇಕು, ನಿಮಗಾಗಿ ಭಯಭಕ್ತಿಯಿಂದ ನಾವು ಜೀವಿಸಬೇಕೆಂದು ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಆದರೆ ಇಲ್ಲಿ ನೋಡೋದಾದ್ರೆ ಪೌಲ ಹೇಳ್ತಾನೆ, ಸೈತಾನ್ ನಿಮ್ಮನ್ನು ಮಂಕ್ ಮಾಡ್ತಾ ಇದ್ದಾನೆ. ನಾವು ಹೇಳ್ಬೋದು, ಅಯ್ಯೋ ನಾನು ಜ್ಞಾನವಂತ, ದೇವರಲ್ಲಿ ಬಹಳವಾಗಿ ನಾನು ನಿಲ್ಲುತ್ತೀನಿ ಎಂಬುದಾಗಿ ಹೇಳ್ಬೋದು. ಆದರೆ ನಾವು ಪ್ರಶ್ನೆ ಮಾಡಿಕೊಳ್ಬೇಕು, ದೇವರೇ, ನಾನು ನಿನ್ನಿಂದ ದೂರ ಹೋಗಲ್ಲ, ನಾನು ನೂತನ ಮನಸ್ಸಿಂದ ನಿನ್ನನ್ನು ಆರಾಧಿಸ್ತೀನಿ, ನೂತನ ಮನಸ್ಸಿಂದ ನಾನು ನಿನ್ನಲ್ಲಿ ಸ್ತುತಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಪ್ರೀತಿರುವ ಮಕ್ಕಳೇ, ಅದೇ ತರ ಎರಡನೇದಾಗಿ ನೋಡೋದಾದ್ರೆ ನಾವು ಧರಿಸಿಕೊಳ್ಬೇಕು. ಯಾವ ತರ ಧರಿಸಿಕೊಳ್ಬೇಕಂದ್ರೆ, ದೇವರಲ್ಲಿ ನಾವು ಭಯಭಕ್ತಿಯಿಂದ ಪರಿಶುದ್ಧರಾಗಿ ನಾವು ಜೀವಿಸ್ಬೇಕು. ಪ್ರೀತಿದ ಮಕ್ಕಳೇ, ಆತನಲ್ಲಿ ಮತ್ತೆ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡೋದಾದ್ರೆ ಅಲ್ಲಿ ಈ ರೀತಿ ಹೇಳ್ತಾರೆ. ಮತ್ತೆ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡೋದಾದ್ರೆ ಅಲ್ಲಿ 3ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ಎಂದರೆ ಆ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಬರುವಂತ ಸಮಯ ಹತ್ತಿರ ಆಗ್ತೈತೆ. ನಾವು ದೇವರಲ್ಲಿ ತಿರುಗಿಕೊಳ್ಬೇಕು. ದೇವರಿಗೆ ಪ್ರಪಂಚ ಬಹಳ ಭಯಂಕರವಾದ ಸ್ಥಿತಿಯಲ್ಲಿ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ನೀವು ತೀರ್ಮಾನ ಮಾಡ್ಕೊಳ್ಬೇಕು. ದೇವ್ರ ಮಾರ್ಗದಲ್ಲಿ ಜೀವಿಸುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲೋ ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೆ, ಪ್ರೀತಿ ಉಳುತ್ತಂದೆ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರ ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದೇವರೇ ಈ ವಾಕ್ಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದೇ ಸಪ್ಪ, ಇಹಲೋಕ ನಡೆದುಕೊಳ್ಳದೆ ನಿನ್ನ ನೂತನ ಮನಸ್ಸಿಂದ ಈ ಮಕ್ಕಳನ್ನು ಜೀವಿಸುತ್ತೆ ಸಹಾಯ ಮಾಡು. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವದಿಸು. ಕತ್ತಲನ್ನು ಜೀವಿತನ ಬಿಡುಗಡೆ ಕೊಟ್ಟು ಅವ್ರಿಗೆ ಶಾಂತಿ ಸಮಾಧಾನ ಕೊಡು ಅಪ್ಪ. ಈ ಸಾಯಂಕಾಲ ವೇಳೆಯಲ್ಲಿ ಈ ವಾಕ್ಯ ಹೇಳುವಂತೆ ಸಹಾಯ ಮಾಡಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಾನು ಮಾತಾಡದೆ ನೀನು ಮಾತಾಡದೆ ಎಂಬುದಾಗಿ ಅವ್ರು ಅರ್ಥ ಮಾಡ್ಕೊಂಡು ಜೀವಿಸುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ, ಯಾರಿಗೆ ಅನಾರೋಗ್ಯದಲ್ಲಿದ್ದರೂ ಅವರನ್ನು ಮುಟ್ಟಿ ಸಂಪೂರ್ಣ ಆರೋಗ್ಯ ಕೊಡು, ಬಲ ಶಕ್ತಿನ ಕೊಡು. ಪ್ರೀತಿ ಉಳುತ್ತದೆ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೋಡುತ್ತಂದೆ. ಆಮೇನ್. ಮೈ ಗಾಡ್ ಬ್ಲೆಸ್ ಯು.